ಹೈಯೆಸ್ಟ್ ಅಂದ್ರೆ 300 ರೂಪಾಯಿವರೆಗೆ ಕೊಟ್ಟಿದ್ದೀವಿ ಸರ್. 300 ರೂಪಾಯಿವರೆಗೂ ಒಂದ್ ಮಾರು. ಕಟ್ಸಿರೋ 500ವರೆಗೆ ಬಿದ್ದಿದಾವೆ ಒಂದೊಂದ್ ಟೈಮ್. ಉಗಾದಿ ಟೈಮ್ ಅಲ್ಲಿ 450 500 ರೂಪಾಯಿವರೆಗೆ ಬೀಳುತ್ತೆ. ಓಕೆ, 1 ಕೆಜಿ 1 ಕೆಜಿಗೆ ಕಟ್ಸಿರೋವು. ಓಕೆ ಅಣ್ಣ, ನಿಮ್ಮ ಹೊಲದಲ್ಲಿ ನೀವು ಇದುವರೆಗೂ ಸೇವಂತಿಗೆ ಯಾವಾಗಾರ ದಾಖಲೆ ಅಂದ್ರೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಅಮೌಂಟ್ ಇಂದ ಯಾವಾಗಾರ ತಗೊಂಡಿದ್ರ? ಹೋದ ವರ್ಷ ತಗೊಂಡಿದ್ವಿ ಸರ್. ಎಲ್ಲ ಹಾಕಿದ್ರ? 4 ಎಕರೆಗೆ ಹಾಕಿ ಒಂದು 40 ಲಕ್ಷ ಬೆಳೆದಿದ್ವಿ. ಹೋದ ವರ್ಷ 4 ಎಕರೆಗೆ ಹಾಕಿ 40 ಲಕ್ಷ ಆದಾಯ ತಗೊಂಡಿದ್ವಿ. ಬೇಸಿಗೆ ಬೆಳೆನ ಮಳೆಗಾಲದ ಬೆಳೆನ? ಇದೇ ಟೈಮ್ ಸರ್. ಇದೇ ಟೈಮ್ ಸೇಮ್ ಇಂಥ ವರ್ಷದಲ್ಲಿ? ಇಂಥ ವರ್ಷ. ಓಕೆ ಓಕೆ. ಹೋದ ವರ್ಷ ನಿಮ್ಗೆ ಸೇವಂತಿಗೆ ಕೈ ಹಿಡಿದಿದೆ? ಕೈ ಹಿಡಿದಿದೆ. ಓಕೆ. ಒಂದ್ ಎಕರೆಗೆ ಓವರ್ ಆಲ್ ಆಗಿ ಎಷ್ಟು ಖರ್ಚು ಬರ್ತದೆ ಸೇವಂತಿಗೆ? 1 ಎಕರೆಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ಖರ್ಚು ಬರುತ್ತೆ. 1.5 ಲಕ್ಷ ಖರ್ಚು ಬರುತ್ತೆ. ಓಕೆ ಅಣ್ಣ, ಈಗ ನಾನ್ ನೋಡಿರೋ ಪ್ರಕಾರ ಈಗ 3 ವರ್ಷ ಕೆಳಗೆ ಲೈಟಿಂಗ್ಸ್ ಆಗ್ತಿರ್ಲಿಲ್ಲ ಅನ್ಸುತ್ತೆ, ಇತ್ತೀಚೆಗೆ ಜಾಸ್ತಿ ಆಗೈತೆ ಅನ್ಸುತ್ತೆ. ಹೋದ ವರ್ಷದಿಂದ ಆಗ್ತಾ ಇದೆ. ಹೋದ ವರ್ಷದಿಂದ ಆಗ್ತಾರೆ. ಲೈಟಿಂಗ್ ಮಾಡ್ಕೊಳಕ್ಕೆ ಎಷ್ಟು ಖರ್ಚು ಬರುತ್ತೆ ಅಣ್ಣ? ಲೈಟಿಂಗ್ಸ್ ಮಾಡ್ಕೊಳಕ್ಕೆ 2 ಎಕರೆಗೆ ನಮ್ದು 1.5 ಲಕ್ಷ ಆಗಿತ್ತು ಸರ್. 1.5 ಲಕ್ಷ ಆಗಿತ್ತು. ಓಕೆ. ಈ ಸೇವಂತಿಗೆ ಬೆಳೆ ಯಾವ ರೀತಿ ಬೆಳಿತೀರ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಕೊಡ್ಬಂದ್ರೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಅಣ್ಣ. ನಮ್ಮ ಹೆಸರು ವೀರಭದ್ರ ರೆಡ್ಡಿ. ಓಕೆ. ನಮ್ದು ದೊಡ್ಡಸಿದ್ದನಹಳ್ಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಟೋಟಲ್ ಅಣ್ಣ ಎಷ್ಟು ಎಕರೆ ಜಮೀನು ಬರುತ್ತೆ ನಿಮ್ದು? ನಮ್ದು 4.75 ಎಕರೆ ಬರುತ್ತೆ ಸರ್. 4.75 ಎಕರೆ. ಓಕೆ ಅಣ್ಣ, ಇದು ಯಾವ ತರನೆಲ್ಲ ಜಮೀನು? ಇದು ಕಪ್ಪು ಬಿಳುಪು ಮಿಕ್ಸ್ ಬರುತ್ತೆ ಸರ್. ಇದು ಮಿಕ್ಸ್ ಬರುತ್ತಾ? ಓಕೆ ಅಣ್ಣ, ಇಲ್ಲಿ ಜಾಸ್ತಿ ಏನೇನ್ ಬೆಳೆ ಬೆಳಿತೀರಾ? ಸೇವಂತಿಗೆ ಬೆಳೆಗಳನ್ನ ಎಷ್ಟು ವರ್ಷದಿಂದ ಬೆಳಿತೀರಾ? ಹೂವನ್ನೇ ನಾವು ಒಂದು 7 ವರ್ಷದಿಂದ ಬೆಳಿತೀವಿ. 7 ವರ್ಷದಿಂದ ಹೂ ಬೆಳಿತಿದ್ದೀರಾ? ಓಕೆ ಅಣ್ಣ, ಇದು ಸೇವಂತಿಗೆ ಹಾಕಿರೋದು ಯಾವ ತಳಿ ಅಣ್ಣ ಇದು? ಇದು ಸೆಂಟ್ ಎಲ್ಲ ಅಂತ. ಸೆಂಟ್ ಎಲ್ಲ. ಓಕೆ ಅಣ್ಣ, ಸೆಂಟ್ ಎಲ್ಲ ನಿಮ್ಗೆ ಮಳೆಗಾಲದ ಚೆನ್ನಾಗ್ ಬರುತ್ತೆ, ಬೇಸಿಗೆ ಕಾಲದ ಚೆನ್ನಾಗ್ ಬರುತ್ತೆ? ಸರ್, ಮಳೆಗಾಲದಲ್ಲಿ ಬೆಳವಣಿಗೆ ಜಾಸ್ತಿ ಬರುತ್ತೆ, ಮೊಗ್ಗುನು ಜಾಸ್ತಿ ಬರುತ್ತೆ. ಓಕೆ. ಅವಾಗ ರೇಟ್ ಸ್ವಲ್ಪ ಡೌನ್ ಇರ್ತವೆ. ಓಕೆ. ನೀವು ವರ್ಷ ಪೂರ್ತಿ ಹಾಕ್ತೀರಾ? ವರ್ಷ ಪೂರ್ತಿ ಇರುತ್ತೆ. ಒಂದು 8 ತಿಂಗಳು ಹೂವು ಇರುತ್ತೆ. 8 ತಿಂಗಳು ಹೂವು ಇರುತ್ತೆ. ಓಕೆ ಅಣ್ಣ, ಇದು ಯಾವಾಗ ಹಾಕಿದ್ದು ಹೂವು? ಇದು ಡಿಸೆಂಬರ್ ಫಸ್ಟ್ ನಲ್ಲಿ ಹಾಕಿದ್ವಿ ಸರ್. ಓಕೆ ಅಣ್ಣ, ಹೂ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು? ಹೂ ಸ್ಟಾರ್ಟ್ ಆಗಿ ಒಂದು 10-12 ದಿವಸ ಆಗಿರ್ಬೇಕು. 10-12 ದಿವಸ ಆಯ್ತು. ಓಕೆ. ಈಗ ಇವತ್ತು ಮಾಡ್ತಿರೋದ ಅಣ್ಣ ಎಷ್ಟನೇ ಕಟಿಂಗ್? ಇದು ಕಟಿಂಗ್ 3ನೇ ಕಟಿಂಗ್ ಸರ್. 3ನೇ ಕಟಿಂಗ್. ಓಕೆ ಅಣ್ಣ, ಈಗ ಇಟ್ಲಿಂದ ಕಟ್ ಮಾಡ್ಕೊಂತ ಹೋಗ್ತಿದಾರಲ್ಲ, ಮತ್ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಕ್ ಎಷ್ಟು ದಿವಸ ಗ್ಯಾಪ್ ತಗೊಳ್ಳಿ? ಒಂದು 6-7 ದಿವಸ. 6ರಿಂದ 7 ದಿವಸ. ಓಕೆ ಅಣ್ಣ, ಇದು ಜಮೀನು ಯಾವ ತರ ರೆಡಿ ಮಾಡ್ಕೊಂತಾರೆ? ಈಗ ಇಲ್ಲಿಗೆ ಹಾಕ್ಬೇಕು ಬೆಳೆ ಅಂತ ತೀರ್ಮಾನ? ಬೆಳೆ ಹಾಕ್ಬೇಕಂದ್ರೆ ಫಸ್ಟ್ ವ್ಯವಸಾಯ ಮಾಡಿಸ್ತೀವಿ ಸರ್. ವ್ಯವಸಾಯ ಮಾಡಿಸಿ ಅದಕ್ಕೆ ಕೋಳಿ ಗೊಬ್ಬರ ಹಾಕ್ಸಿ ಮತ್ತೆ ಬೆಡ್ ಹೊಡೆದು ಸಸಿ ನಾಟಿ ಮಾಡಿಸ್ತೀವಿ. ಓಕೆ. ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂತೀರಣ್ಣ? ಎಲ್ಲ ಡ್ರಿಪ್ ಸಿಸ್ಟಮ್ ಸರ್. ಇದು ಎಲ್ಲ ಡ್ರಿಪ್ ಸಿಸ್ಟಮ್. ಇನ್ನರ್ ಲೈನ್ ಅಲ್ಲ? ಇನ್ನರ್ ಲೈನ್ ಸರ್. ಓಕೆ ಅಣ್ಣ, ಇದು ಸಸಿ ಎಲ್ಲಿಂದ ತರ್ತೀರಾ? ಏನ್ ರೇಟಿಗೆ ಇರುತ್ತೆ? 1 ಎಕರೆಗೆ ಎಷ್ಟು ಸಾವಿರ ಸಸಿ ಕೂತ್ಕೊಂತಾವ ಇವು? 1 ಎಕರೆಗೆ 12ರಿಂದ 14 ಸಾವಿರ ಹಿಡಿಸುತ್ತೆ ಸರ್. 1 ಎಕರೆಗೆ? ಹೌದು. ಓಕೆ. ನಾವು 2 ಎಕರೆ ಪ್ಲಾಟ್ ಮಾಡ್ಕೊಂಡಿರ್ತೀವಿ. 2 ಎಕರೆ ಹಾಕಂತ ಹೋಗ್ತೀವಿ. ಓಕೆ ಅಣ್ಣ, ಇದು ಬೆಡ್ ಟ್ರ್ಯಾಕ್ಟರ್ ಹೊಡಿತರ ಎಷ್ಟು ಅಂತರತೆ ಇರುತ್ತೆ ಒಂದೊಂದು ಬೆಡ್ಗೆ? ಸರ್, ಇದು ಟ್ರ್ಯಾಕ್ಟರ್ ಅಲ್ಲೇ ಓಡಿಸ್ತೀವಿ. ಒಂದು 4 ಅಡಿ ಇರುತ್ತೆ ಬೆಡ್. ಬೆಡ್ ಇಂದ ಬೆಡ್ಗೆ. ಓಕೆ ಅಣ್ಣ, ಇದು ಸಸಿ ನೀವು ತಂದಾಗ ಏನ್ ರೇಟ್ ಇರುತ್ತೆ? ಇದು ಸಸಿ ತಂದಾಗೆ ಒಂದು 80% ಒಂದ್ ಸಸಿಗೆ? ಹೌದು ಸರ್. ಓಕೆ ಅಣ್ಣ, ಇದು ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಹೂ ಸ್ಟಾರ್ಟ್ ಆಗುತ್ತೆ? ಕಂಟಿನ್ಯೂ ಎಷ್ಟು ತಿಂಗಳು ಬರುತ್ತೆ ಹೂ? ಸರ್, ಇದು ನಾವು ಲೈಟಿಂಗ್ಸ್ ಕೊಟ್ಟಿದ್ವಿ ಇದಕ್ಕೆ. 1 ತಿಂಗಳು ಲೈಟಿಂಗ್ಸ್ ಕೊಟ್ರೆ ಒಂದು 3-3.5 ತಿಂಗಳಿಗೆ ಹೂ ಬರುತ್ತೆ. ಸ್ಟಾರ್ಟ್ ಆಗುತ್ತೆ. ಓಕೆ. ಆಮೇಲೆ 1 ತಿಂಗಳಿಂದ 1.25 ತಿಂಗಳು ಅಷ್ಟೇ ಹೂ ಇರುತ್ತೆ. ಕಂಟಿನ್ಯೂ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಾಗ ಸ್ವಲ್ಪ ಬರುತ್ತೆ, ಲಾಸ್ಟ್ ಸ್ವಲ್ಪ ಇರುತ್ತೆ. ಸೆಂಟ್ರಿನಲ್ಲಿ ಒಂದು 4 ಕಟಿಂಗ್ ಹೂ ಫುಲ್ ಇರುತ್ತೆ. ಓಕೆ ಅಣ್ಣ, 2024ರಲ್ಲಿ ಮಳೆಗಾಲದಲ್ಲಿ ಆಮೇಲೆ ಬೇಸಿಗೆ ಕಾಲ ಎಂಡಲ್ಲಿ ಏನೇನ್ ರೇಟ್ ಇತ್ತು? ರೇಟ್ ಯಾವಾಗ ಕಮ್ಮಿ ಆಗಿತ್ತು? ಈ ವರ್ಷ ರೇಟ್ ಚೆನ್ನಾಗಿತ್ತು? ಸರ್, ರೇಟ್ ಏನ್ ಕಮ್ಮಿ ಆಗಿಲ್ಲ ಈ ಸಲ. ಸೆಂಟ್ರಿನಲ್ಲಿ ಸ್ವಲ್ಪ ಒಂದು ವಾರ 15 ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. ಈ ನಾವೆಲ್ಲ ಪಾರ್ಸಲ್ ಕೊಡ್ತೀವಿ. ಇದನ್ನ ಇಲ್ಲಿ ನಮ್ಮೂರಲ್ಲೇ ಕೊಡ್ತೀವಿ ಎಲ್ಲ ಡೈಲಿ. ಓಕೆ. ನೀವೇ ಕಟ್ಸಲ್ಲ? ಕಟ್ಸಿ ಕೊಡ್ತೀವಿ. ಕಟ್ಸಿ ಪಾರ್ಸಲ್ ಕೊಡ್ತೀರಾ? ಪಾರ್ಸಲ್. ಓಕೆ ಅಣ್ಣ, ಆಯ್ತು. ಇದು ಈ ಸೇವಂತಿಗೆ ನಿಮಗೆ ಯಾವ ತರ ಲಾಭ ಅನ್ಸುತ್ತೆ? ಅಂದ್ರೆ ಎಷ್ಟು ಖರ್ಚು ಬರುತ್ತೆ 1 ಎಕರೆಗೆ? ಮಿನಿಮಮ್ ಎಷ್ಟು ರೂಪಾಯಿ ಸಿಕ್ಕರೆ ನಿಮ್ಗೆ ಲಾಭ ಅನ್ಸುತ್ತೆ ರೈತ? ಸರ್, 100 ರೂಪಾಯಿ ಮೇಲೆ ತೂಕ ಮಾಡಿದ್ರೆ 100 ರೂಪಾಯಿ ಮೇಲೆ ಸಿಕ್ಕರೆ ಚೆನ್ನಾಗಿ. 1 ಕೆಜಿಗೆ? 1 ಕೆಜಿಗೆ. ಓಕೆ. ಮತ್ತೆ ಕಟ್ಸಿದ್ದು 10ರಿಂದ 12 ಮಾರಿದ್ರೆ ಲಾಭ ಸಿಗುತ್ತೆ. ಅದ್ರ ಮೇಲೆ 15-20 ಅಂದ್ರೆ ಕೂಲಿಯರ್ಗೆ ಮೇಂಟೈನ್ಗೆ ಸೆಟ್ ಆಗುತ್ತೆ. ಓಕೆ ಅಣ್ಣ, ಈ ಸೇವಂತಿಗೆ ಬೆಳೆ ಇದೆಯಲ್ಲ, ಇದು ಜಾಸ್ತಿ ಯಾವ ರೋಗ ಬರುತ್ತೆ ಸೇವಂತಿಗೆ? ಮಳೆಗಾಲದಾಗ ಆಯ್ತು, ಬೇಸಿಗೆ ಕಾಲದಾಗ ಆಯ್ತು, ಯಾವ ರೋಗ? ಇದು ರೋಗ ಅಂದ್ರೆ ನುಸಿದೆ ಮೇನ್. ನುಸಿ ಕಂಟ್ರೋಲ್ ಮಾಡ್ಕೊಂಡ್ರೆ ಕೊಯ್ಬಹುದು. ಚೆನ್ನಾಗಿರುತ್ತೆ. ಶೈನಿಂಗ್, ಕಲರ್ ಎಲ್ಲ ಇರುತ್ತೆ. ಓಕೆ ಅಣ್ಣ, ಇದು ಈ ಸೇವಂತಿಗೆಯಲ್ಲಿ ಬೇರೆ ಬೇರೆ ತಳಿಗಳು ಬರ್ತವೆ. ನಿಮ್ಮ ಅನುಭವದಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತಳಿ ಚೆನ್ನಾಗಿ ಅನ್ಸುತ್ತೆ? ಸರ್, ನಾವು 2
ಹಾಕೋದು. ಹ್ಮ್ ಸೆಂಟ್ ಹಾಕ್ತಿವಿ, ಇಲ್ಲಾಂದ್ರೆ ಚಾಂದಿನಿ ಹಾಕ್ತಿವಿ ಓಕೆ. ಅಷ್ಟೇ. ನಾವು ಬೇರೆ ಏನೂ ಹಾಕಲ್ಲ ಸರ್. ಬೇರೆ ಇನ್ಯಾವ್ದು ಹಾಕಲ್ಲ. ಪೂರ್ಣಿಮಾ ಹಾಕ್ತಿವಿ, ಒಂದು ಟೈಮ್ ಹಾಕಿರ್ತೀವಿ. ಹಾ 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 ಅದೇ ಸಲ ಪೂರ್ಣಿಮಾ ಸ್ವಲ್ಪ ಮಳೆ ಬಂದು ಎಲ್ಲ ಅಡ್ಡ ಬಿದ್ದು ಸ್ವಲ್ಪ ಲಾಸ್ ಆಯ್ತು. ಪೂರ್ಣಿಮಾ. ಹೌದು. ಓಕೆ. ಅಣ್ಣ ಇದು ಈಗ ಈ ಬೇಸಿಗೆ ಕಾಲದಲ್ಲಿ ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಾ, ಎಷ್ಟು ಅವರ್ ಸರ್ ಕೊಡ್ತೀರಾ? ನಾವು ಒಂದ್ ದಿವಸ ಬಿಟ್ಟು ಒಂದ್ ದಿವಸ 3 ಅವರ್ ಕೊಡ್ತೀವಿ. 3 ಅವರ್ ಕೊಡ್ಲೇಬೇಕು. ಓಕೆ. ಅಣ್ಣ ಇದು ಗೊಬ್ಬರ ಯಾವ್ಯಾವ ತರ ಕೊಡ್ತೀರಾ, ಸ್ವಲ್ಪ ಮಾಹಿತಿ ಕೊಟ್ರಿ ಸ್ಟಾರ್ಟಿಂಗ್, ಆಮೇಲೆ ಈ ತರ ಗೊಬ್ಬರ ಒಂದು ತಿಂಗಳಾದ್ಮೇಲೆ ಗಟ್ಟಿ ಗೊಬ್ಬರ ಕೊಡ್ತೀವಿ. ಓಕೆ. ಗಟ್ಟಿ ಗೊಬ್ಬರ ಕೊಟ್ರೆ ಅಷ್ಟೇ. ಮಾಮೂಲು ವಾರಕ್ಕೊಂದ್ಸಲ ಡ್ರಿಪ್ ನಲ್ಲಿ ಸಾಲಿಬಲ್ ಕೊಡ್ತೇವೆ. ಓಕೆ. ಅಣ್ಣ ಈಗ ನಿನ್ನೆ ಮಾರ್ಕೆಟ್ ಅಥವಾ ನಿನ್ನೆ ನಿಮ್ಗೆ ಏನ್ ರೇಟ್ ಸಿಕ್ಕೈತೆ? ಕೆಜಿನಾರ ಆಯ್ತು, ಮಾರಾರ ಆಯ್ತು? ಮಾರು ನಿನ್ನೆ 12 ಮಾರು ಆಗಿತ್ತು. 1000ಕ್ಕೆ 1000 ರೂಪಾಯಿಗೆ 12 ಮಾರು. 12 ಮಾರು ದುರ್ಗದ ಮಾರ್ಕೆಟ್. ಓಕೆ. ನೀವು ಮಾರ್ಕೆಟ್ ಎಲ್ಲ ಜಾಸ್ತಿ ಎಲ್ಲ ಮಾಡೋದು? ಮಾರ್ಕೆಟ್ ಎಲ್ಲಿಗೆ ಕಳ್ಸಲ್ಲ, ನಾವು ಕಟ್ಸ್ತೀವಿ. ಕಚ್ಚಿ ಹೆಚ್ಚಾಯ್ದ ಮಾತ್ರ ಬೆಂಗಳೂರಿಗೆ ಹಾಕ್ತೀವಿ. ಓಕೆ. ಅಣ್ಣ ಈಗ ನಿಮ್ಮ ಹೊಲ್ದಾಗ ಕೂಲಿಯರ್ ಹೂ ಕೇಳ್ತಿದಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆವರೆಗೂ ಕೇಳ್ತಾರೆ? 6 ಗಂಟೆಲಿಂದ 12ವರೆ, 1 ಗಂಟೆ ಬಿಟ್ಬಿಡ್ತೀವಿ. 1 ಗಂಟೆವರೆಗೂ. ಓಕೆ. ಅಣ್ಣ ಎಷ್ಟು ಜನ ಬಂದ್ರೆ ಎಷ್ಟು ಮಾರು ಹೆಂಗ್ ಲೆಕ್ಕ ಕೇಳ್ತಾರೆ? ನಿಮ್ಗೆ ಎಷ್ಟು ಗ್ರಿಪ್ ಒಂದ್ ದಿವಸಕ್ಕೆ? ಒಬ್ರು ಒಂದ್ 5 ಕುಚ್ಚಿನಷ್ಟು ಕೊಯ್ತಾರೆ ಸರ್. 4ರಿಂದ 5 ಕುಚ್ಚು. 4ರಿಂದ 5 ಕುಚ್ಚು ಒಬ್ರು. ಓಕೆ. ಒಂದ್ ಕುಚ್ಚೆಲ್ಲ ಎಷ್ಟು ಮಾರು ಇರ್ತಾವಣ್ಣ? ಒಂದ್ ಕುಚ್ಚಲ್ಲೇ 10 ಮಾರು ಇರುತ್ತೆ. 10 ಮಾರು ಇರುತ್ತೆ. 5 ಕುಚ್ಚು ಅಂದ್ರೆ ಒಂದು 50 ಮಾರು ಲೆಕ್ಕ. 40ರಿಂದ 50 ಮಾರು. 40ರಿಂದ 50 ಮಾರು ಒಬ್ರು. ಓಕೆ. ಕೂಲಿ ಅಣ್ಣ ಏನ್ ರೇಟ್ ಇದೆ ನಿಮ್ಮ? ಕೂಲಿ ಬೆಳಿಗ್ಗೆ 6 ಗಂಟೆಲಿಂದ 12ವರೆ, 1 ಗಂಟೆಗೆ 250 ರೂಪಾಯಿ ಕೊಡ್ತೀವಿ. ಈ ಸೇವಂತಿಗೆ ಬೆಳಿತಿದ್ರಲ್ಲ ಇಷ್ಟ ವರ್ಷದಿಂದ, ಈಗ ರೀಸೆಂಟ್ ಆಗಿ ಅತಿ ಕಮ್ಮಿ ರೇಟ್ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರಿ? ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು? ಹೈಯೆಸ್ಟ್ ಅಂದ್ರೆ 300 ರೂಪಾಯಿವರೆಗೆ ಕೊಟ್ಟಿದ್ದೀವಿ ಸರ್. 300 ರೂಪಾಯಿವರೆಗೂ ಒಂದ್ ಮಾರು. ಕಟ್ಸಿರೋ 500 ವರೆಗೆ ಬಿದ್ದಿದಾವೆ ಒಂದೊಂದ್ ಟೈಮ್. ಉಗಾದಿ ಟೈಮ್ ಅಲ್ಲಿ 450, 500 ರೂಪಾಯಿವರೆಗೆ ಬೀಳುತ್ತೆ. ಓಕೆ. 1 ಕೆಜಿ. 1 ಕೆಜಿಗೆ ಕಟ್ಸಿರೋವು. ಓಕೆ. ಅಣ್ಣ ನಿಮ್ಮ ಹೊಲದಲ್ಲಿ ನೀವು ಇದುವರೆಗೂ ಸೇವಂತಿಗೆ ಯಾವಾಗಾರ ದಾಖಲೆ ಅಂದ್ರೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಅಮೌಂಟ್ ಇಂದ ಯಾವಾಗಾರ ತಗೊಂಡಿದ್ರ? ಹೋದ ವರ್ಷ ತಗೊಂಡಿದ್ವಿ ಸರ್. ಎಲ್ಲ ಹಾಕಿದ್ರ? 4 ಎಕರೆಗೆ ಹಾಕಿ ಒಂದು 40 ಲಕ್ಷ ಬೆಳೆದಿದ್ವಿ. ಹೋದ ವರ್ಷ 4 ಎಕರೆಗೆ ಹಾಕಿ 40 ಲಕ್ಷ ಆದಾಯ ತಗೊಂಡಿದ್ವಿ. ಬೇಸಿಗೆ ಬೆಳೆನ ಮಳೆಗಾಲದ ಬೆಳೆನ? ಇದೇ ಟೈಮ್ ಸರ್. ಇದೇ ಟೈಮ್ ಸೇಮ್ ಇಂಥ ವರ್ಷದಲ್ಲಿ? ಇಂಥ ವರ್ಷ. ಓಕೆ. ಓಕೆ. ಹೋದ ವರ್ಷ ನಿಮ್ಗೆ ಸೇವಂತಿಗೆ ಕೈ ಹಿಡಿದಿದೆ? ಕೈ ಹಿಡಿದಿದೆ. ಓಕೆ. ಒಂದ್ ಎಕರೆಗೆ ಓವರ್ ಆಲ್ ಆಗಿ ಎಷ್ಟು ಖರ್ಚು ಬರ್ತದೆ ಸೇವಂತಿಗೆ? 1 ಎಕರೆಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ಖರ್ಚು ಬರುತ್ತೆ. 1.5 ಲಕ್ಷ ಖರ್ಚು ಬರುತ್ತೆ. ಓಕೆ ಅಣ್ಣ. ಈಗ ನಾನ್ ನೋಡಿರೋ ಪ್ರಕಾರ ಈಗ 3 ವರ್ಷದ ಕೆಳಗೆ ಲೈಟಿಂಗ್ಸ್ ಆಗ್ತಿರ್ಲಿಲ್ಲ ಅನ್ಸುತ್ತೆ, ಇತ್ತೀಚೆಗೆ ಜಾಸ್ತಿ ಆಗೈತೆ ಅನ್ಸುತ್ತೆ. ಹೋದ ವರ್ಷದಿಂದ ಆಗ್ತಾ ಇದೆ. ಹೋದ ವರ್ಷದಿಂದ ಆಗ್ತಾರೆ. ಲೈಟಿಂಗ್ ಮಾಡ್ಕೊಳಕ್ಕೆ ಎಷ್ಟು ಖರ್ಚು ಬರುತ್ತೆ ಅಣ್ಣ? ಲೈಟಿಂಗ್ಸ್ ಮಾಡ್ಕೊಳಕ್ಕೆ 2 ಎಕರೆಗೆ ನಮ್ದು 1.5 ಲಕ್ಷ ಆಗಿತ್ತು ಸರ್. 1.5 ಲಕ್ಷ ಆಗಿತ್ತು. ಓಕೆ. ಓವರ್ ಆಲ್ ನಿಮ್ಗೆ ಸೇವಂತಿಗೆ ಬೆಳೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ ಸರ್. ಓಕೆ. ಸ್ನೇಹಿತರೆ, ಅಣ್ಣವ್ರು ಹೂ ಕೇಳ್ತಿದಾರೆ, ಅವ್ರಿಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಹೂವ ಅವ್ರು ದಡ್ಸಿದನಹಳ್ಳಿ ಗ್ರಾಮಕ್ಕೆ ತಗೊಂಡು ಹೋಗ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲ ಆಯ್ತು ಅಥವಾ ಮುಂದಿನ ವಿಡಿಯೋದಲ್ಲ ಆಯ್ತು ಇನ್ನೂ ಹೆಚ್ಚಿನ ಮಾಹಿತಿ ಅಣ್ಣವ್ರ ಕಡೆಯಿಂದ ತಗೊಂತೀನಿ. ಅಣ್ಣವ್ರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ನಮಸ್ಕಾರ ಅಣ್ಣರೇ. ನಮಸ್ಕಾರ ಸರ್.